ಖತರ್ನಾಕ್ ಕಿಲಾಡಿಗಳ ಬಂಧನ ಆಗಿದೆ. ಕಾರು ಬಾಡಿಗೆ ಪಡೆದು ಜಾಲಿ ಟ್ರಿಪ್ ಬರ್ತಾರೆ. ಯಾರೂ ಇಲ್ಲದ ಮನೆ ಗುರುತಿಸಿ ಕಳ್ಳತನವನ್ನ ಮಾಡ್ತಾರೆ. ಹುಷಾರಾಗಿರಿ, ಕಳ್ಳತನಕ್ಕಾಗಿ ಬಳ್ಳಾರಿ ಟು ಬೆಂಗಳೂರು ಜಾಲಿ ಟ್ರಿಪ್. ಕಳ್ಳತನಕ್ಕಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಜಾಲಿ ಟ್ರಿಪ್ ಬರ್ತಾರೆ ಈ ಗ್ಯಾಂಗ್. ಖತರ್ನಾಕ್ ಸ್ನೇಹಿತರ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. 500 ಸಿಸಿಟಿವಿ ದೃಶ್ಯವನ್ನ ಚೆಕ್ ಮಾಡಿ ಇವರನ್ನ ಕಂಡು ಹಿಡಿದಿದ್ದೇ ರೋಚಕ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 500 ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿ ಈ ಕಳ್ಳರ ಗ್ಯಾಂಗ್ ಅನ್ನ ಕಂಡು ಹಿಡಿದಿದ್ದೇ ಒಂದ್ ಕಡೆ ಇಂಟ್ರೆಸ್ಟಿಂಗ್ ಮತ್ತೆ ರೋಚಕವಾಗಿರುವಂತದ್ದು ಈ ಒಂದು ಪ್ರಕರಣ. ಬೆಂಗಳೂರಿನಲ್ಲಿ 3 ಖತರ್ನಾಕ್ ಕಿಲಾಡಿಗಳ ಬಂಧನ ಆಗಿದೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಆರಾಮಾಗಿ ಬಂದು ಇಲ್ಲಿ ಜಾಲಿ ಟ್ರಿಪ್ ಮಾಡಿಕೊಂಡು ಯಾರು ಇಲ್ಲದೆ ಇರುವಂತಹ ಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಆ ಮನೆಯನ್ನ ದೋಚುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಇತ್ತೀಚೆಗೆ ಈ ರೀತಿಯಾದಂತಹ ಪ್ರಕರಣಗಳು ಕೂಡ ಹೆಚ್ಚಾಗಿ ದಾಖಲಾಗ್ತಾ ಇತ್ತು. ಸೊ ಹಾಗಾಗಿ ಇದೊಂದು ಪೊಲೀಸ್ ಇಲಾಖೆಗೆ ಬಿಗ್ ಟಾಸ್ಕ್ ಆಗಿತ್ತು. ಎಲ್ಲಿಂದ ಬರ್ತಾ ಇದ್ದಾರೆ, ಹೇಗೆ ಬರ್ತಾ ಇದ್ದಾರೆ, ಯಾವ ರೀತಿಯಾಗಿ ಕಳ್ಳತನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಬಿಗ್ ಟಾಸ್ಕ್ ಆಗಿತ್ತು. ಇದೀಗ ಕಂಡು ಹಿಡಿದಿದ್ದಾರೆ. ಅದು 500 ಸಿಸಿಟಿವಿ ಪರಿಶೀಲನೆ ಮಾಡಿ. ಯಲಹಂಕ ನ್ಯೂ ಟೌನ್ ಪೊಲೀಸರಿಂದ 3 ಬಂಧನ ಆಗಿದೆ. ಶಿವಕುಮಾರ್, ಶಿವನಾಗಪ್ಪ, ಸುದರ್ಶನ್ ಬಂಧಿತರ ಆರೋಪಿಗಳು. ಹುಡುಗಿಯರ ಚಟಕ್ಕೆ ಬಿದ್ದು ಮನೆಗಳ್ಳತನ ಮಾಡ್ತಾ ಇದ್ದಂತಹ ಆರೋಪಿಗಳು. 6 ಲಕ್ಷ ನಗದು ಹಾಗೂ 50 ಗ್ರಾಂ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ರು. ಕೇಸ್ ದಾಖಲಿಸಿ ಸಿಸಿಟಿವಿ ಪರಿಶೀಲಿಸಿದಂತಹ ಪೊಲೀಸರಿಂದ ಸುಮಾರು 500ಕ್ಕೂ ಅಧಿಕ ಸಿಸಿಟಿವಿಗಳ ಪರಿಶೀಲನೆ ಆಗಿದೆ. ಹಗರಿ ಬೊಮ್ಮನಹಳ್ಳಿ ದುರ್ಗಮ್ಮ ದೇಗುಲದ ಬಳಿಯಿದ್ದ ಖದೀಮರು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ 3 ಬಂಧಿಸಿ 4 ಕಳ್ಳತನ ಪ್ರಕರಣವನ್ನ ಭೇದಿಸಿದ್ದಾರೆ. ಬಂಧಿತರಿಂದ ಕಾರು, 213 ಗ್ರಾಂ ಚಿನ್ನಾಭರಣ, 18 ಲಕ್ಷ ನಗದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅವರೇ ಖತರ್ನಾಕ್ ಆರೋಪಿಗಳು. ಯಾವ ರೀತಿಯಾಗಿ ಓಡಾಟ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಮನೆಗಳನ್ನ ಕಾದು ಟಾರ್ಗೆಟ್ ಮಾಡ್ತಾ ಇದ್ರು. ಮನೆಯಲ್ಲಿ ಯಾರಾದ್ರೂ ಇರ್ತಾರಾ, ಹೋಗ್ತಾರಾ, ಹೋಗೋದಾದ್ರೆ ಎಷ್ಟು ಗಂಟೆ ಬೆಳಗ್ಗೆ ಹೋಗ್ತಾರೆ, ವಾಪಸ್ ಬರೋದಾದ್ರೆ ಮನೆಗೆ ಯಾರು ವಾಪಸ್ ಆಗ್ತಾರೆ, ಮನೆಯಲ್ಲಿ ಯಾರೆಲ್ಲ ಇರಬಹುದು ಅನ್ನುವಂತಹ ಒಂದಷ್ಟು ಪರಿಶೀಲನೆ ಮಾಡಿಕೊಂಡು ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾವೆ ಈ ಮೂರ್ತಿಗಳು. ಇವರೇ ಆರೋಪಿಗಳು. ಅದು ಪ್ರೀತಿ ಪ್ರೇಮ ಅಂತ ಹೇಳಿ ಬಿದ್ದು ಹುಡುಗಿಯರನ್ನ ಖುಷಿ ಪಡಿಸುವ ಗೀಳಿಗೆ ಬಿದ್ದು ಈ ರೀತಿಯಾದಂತಹ ಕಳ್ಳತನಕ್ಕೆ ಮುಂದಾಗಿದ್ರು ಈ 3 ಸ್ನೇಹಿತರು ಅನ್ನೋದು ಗೊತ್ತಾಗ್ತಾ ಇದೆ. ಯಾರು ಇಲ್ಲದ ಮನೆಯನ್ನೇ ಗುರುತಿಸಿಕೊಂಡು ಕಳ್ಳತನ ಮಾಡ್ತಾ ಇದ್ರು. ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾ ಇದ್ರು ಕಳ್ಳತನ ಆದಂತಹ ಮನೆಯವರು. ಇತ್ತೀಚೆಗೆ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗಿ ಕಾಣ ಸಿಗ್ತಾ ಇತ್ತು. ಪೊಲೀಸ್ ಇಲಾಖೆಗೂ ಕೂಡ ಒಂದ್ ಕಡೆ ಬಿಗ್ ಟಾಸ್ಕ್ ಆಗಿತ್ತು. ಎಲ್ಲಿಂದ ಬರ್ತಾ ಇದ್ದಾರೆ ಈ ಕಳ್ಳರು, ಎಲ್ಲಿಂದ ಬಂದು ಕಳ್ಳತನವನ್ನ ಮಾಡ್ತಾ ಇದ್ದಾರೆ, ಹೊರ ರಾಜ್ಯದಿಂದ ಬಂದು ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ದಾರಾ, ಹೀಗೆ ಬಿಗ್ ಟಾಸ್ಕ್ ಪೊಲೀಸ್ ಅಧಿಕಾರಿಗಳಿಗೆ ಕಂಡು ಹಿಡಿಯೋದೇ ಒಂದ್ ಕಡೆ ಹರಸಾಹಸ ಆಗಿತ್ತು. 500ಕ್ಕೂ ಅಧಿಕ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿ ಇದೀಗ 3 ಬಂಧಿಸಿದ್ದಾರೆ. 6 ಲಕ್ಷ ನಗದು ಹಾಗೂ 50 ಗ್ರಾಂ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗ್ತಾ ಇದ್ರು. ಇದೀಗ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು.